ಸುರಭಿ ಅವರು ಬಿಜೆಪಿಯಿಂದ ಜಾಯ್ನ್ ಆದರು. ಸುರಭಿ ಅವರೇ, ಮೂಡಾದಲ್ಲಿ ಕಳಂಕ ಅವರಿಗೆ ಹಚ್ಚುವಂತ ಕೆಲಸಗಳಾಯ್ತು, ಮಸಿ ಬಳಿಯುವಂತ ಕೆಲಸಗಳಾಯ್ತು, ಅವರ ರಾಜಕೀಯ ಚಾರಿತ್ರ್ಯಕ್ಕೆ ಎಲ್ಲದಕ್ಕೂ ಉತ್ತರ ಸಿಕ್ಕಿದೆ ಅಂತ ಕಾಂಗ್ರೆಸ್ ಹೇಳ್ತಾ ಇರೋದು. ಮೊದಲನೇದಾಗಿ ಇವತ್ತು ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್ ಅವರು ಇದ್ದಾರೆ, ಅವರಿಗೆ ಪ್ರಶ್ನೆ ಕೇಳೋ ಒಂದು ಅವಕಾಶ ಆಗಿದೆ ನಮಗೆ ಅಂತ ನನಗೆ ಖುಷಿ ಆಗ್ತಾ ಇದೆ. ನನ್ನ ಪ್ರಶ್ನೆ ಇರೋವಂಥದ್ದು ನೀವೇ ಕೇಳಿದ ಪ್ರಶ್ನೆ ರಕ್ಷಿತ್ ಅವರೇ, ಇಲ್ಲೇ ಕೂತ್ಕೊಂಡು ಮೂಡ ಹಗರಣದ ಬಗ್ಗೆ ಮಾತಾಡಬೇಕಾದ ಸಮಯದಲ್ಲಿ ಮೊದಲನೇ ಬಾರಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಇಲ್ಲ ನಾನು ಯಾಕೆ ವಾಪಸ್ ಕೊಡಬೇಕು, ನಾನು ಕೊಡಲ್ಲ, ಏನೂ ಆಗಿಲ್ಲ. ಸಡನ್ನಾಗಿ ಪಾರ್ವತಿ ಅವರು ಇಲ್ಲ ಇದನ್ನು ವಾಪಸ್ ಕೊಡಬೇಕು ಅಂತ ಅನ್ಕೊಂಡಿದೀವಿ. ನಿಮಗೆ ಅಷ್ಟು ನಿಮ್ಮದು ಇನ್ನೋಸೆನ್ಸ್ ಬಗ್ಗೆ ಅಷ್ಟು ಕಾನ್ಫಿಡೆನ್ಸ್ ಇದ್ರೆ ನೀವು ಯಾಕೆ ಸೈಟನ್ನು ವಾಪಸ್ ಕೊಟ್ರಿ? ಅದು ರೀಸನಿಂಗ್ ಏನು? ನೀವು ನಟರಾಜ್ ಗೌಡ್ರು ಇವಾಗ ಮಾತಾಡಿದ್ರು ಅಂದ್ರೆ ತಪ್ಪೇ ಮಾಡಿಲ್ಲ ಅಂದ್ರೂ ಈಗ ಸುರಭಿ ಅವರೇ, ನ್ಯಾಯಾಲಯ ಅವರಿಗೆ ಕೊಟ್ಟಿರುವಂತ ಕ್ಲೀನ್ ಚಿಟ್ ಅನ್ನ ಬಿ ರಿಪೋರ್ಟ್ ಅನ್ನ ಮಾನ್ಯ ಮಾಡಿದೆ. ಅದರ ಅರ್ಥ ಅವರ ವಿರುದ್ಧ ಇರುವಂತ ಆರೋಪಗಳಲ್ಲಿ ಹುರುಳಿಲ್ಲ ಅಂತ ಅರ್ಥ. ಸೊ ನೀವು ಮಾಡಿರುವಂತ ಆರೋಪಗಳಲ್ಲಿ ಹುರುಳಿಲ್ಲ ಅಂತ ಅರ್ಥ. ಅದನ್ನ ಒಪ್ಕೋಬೇಕು ತಾನೆ. ನಾವು ಮೂಡಾದಲ್ಲಿ ನಡೆದಿರುವಂತಹ ಬೇರೆ ಬೇರೆ ಹಗರಣಗಳ ಬಗ್ಗೆ ನಾವು ಮಾತೆತ್ತಿದ್ದು, ಅದ್ರ ಬಗ್ಗೆ ಸಿದ್ದರಾಮಯ್ಯ ಅವರ ಪಾತ್ರ ಇಲ್ಲ ಅಂತ ಹೇಳ್ತಾ ಇದೆ. ಸಿದ್ದರಾಮಯ್ಯನವರ ಪಾತ್ರದ ಬಗ್ಗೆ ಕೂಡ ಪ್ರಶ್ನೆ ಎತ್ತಿತ್ತು, ಆರೋಪ ಅಂತ ಅಲ್ಲ. ಆರೋಪ ಎದ್ದಿ ಇವತ್ತು ಕೋರ್ಟ್ ಏನ್ ಹೇಳಿದೆ ಹೇಳಿಲ್ಲ ಅಂತಕ್ಕಿಂತ ಜಾಸ್ತಿ ಸಿದ್ದರಾಮಯ್ಯನವ್ರು ಯಾಕೆ ಒಪ್ಕೊಂಡ್ರು, ಅದನ್ನ ಯಾಕೆ ಒಪ್ಕೊಂಡ್ರು? ಅವರು 14 ಸೈಟ್ ಕೊಟ್ಟಿದ್ದು ವಾಪಸ್ಸು, ಅದು ಕೊಡೋ ನೆಸೆಸಿಟಿನೇ ಇರ್ಲಿಲ್ಲ ತಾನೆ. ಮತ್ತೆ ಅವರೇನೆ ಇವತ್ತು ನಟರಾಜ್ ಗೌಡ್ರೆ ಒಪ್ತಿರೋದು ಏನು ಅಂದ್ರೆ, ಮೂಡಾದಲ್ಲಿ ಆ ಕಾಂಪನ್ಸೇಷನ್ ಅಮೌಂಟ್ ಏನಿತ್ತು ಮತ್ತೆ ಅದರಲ್ಲಿ ನಡೆದಿರುವಂತಹ ಹಗರಣಗಳು, ಅಲ್ಲಿ ನಡೆಯುವಂತಹ ಬೇರೆ ಬೇರೆ ವ್ಯವಸ್ಥೆಯ ಬಗ್ಗೆನೂ ಒಂದು ಪ್ರಶ್ನೆ ಇದೆ. ನೀವು ಇಡೀ ಅದನ್ನ ಪ್ರಶ್ನೆ ಮಾಡ್ತಿರ್ಬೇಕಾದಾಗ ನೀವು ಬೇರೆ ಏನೋ ವಿಷಯ ಮಾತಾಡಕ್ ಹೋದ್ರೆ, ಅದರಲ್ಲೂ ನೀವು ರಾಜಕೀಯ ಮಾತಾಡಕ್ ಹೋದ್ರೆ, ಸಿದ್ದರಾಮಯ್ಯನವರು ಫಸ್ಟ್ ಇಲ್ಲ ನಾವು ವಾಪಸ್ ಕೊಡಲ್ಲ, ನಾನು ಏನು ಮಾಡಿಲ್ಲ ತಪ್ಪು ಅಂತ ಹೇಳಿದವರು ಸಡನ್ ಆಗಿ 3-4 ದಿನಗಳಲ್ಲಿ ಯಾಕೆ ನಾನು ವಾಪಸ್ ಕೊಡ್ತೀನಿ ಸೈಟ್, ನನಗೆ ಬೇಡವೇ ಬೇಡ, ಏನಾಯ್ತು? ಮೊದಲ ಅವಧಿಯಲ್ಲಿ ಹುಬ್ಳೋ ವಾಚಿನ ವಿಚಾರ ಬಂತು. ಹುಬ್ಳೋ ವಾಚನ್ನ ಕಳಚಿಟ್ಟು ಸ್ಪೀಕರ್ ಕೈಯಲ್ಲಿ ಕೊಟ್ಟರು, ಕಳಂಕ ಹೋಯ್ತು ಅಂತ ಹೇಳಿದ್ರು. ಇಲ್ಲೂ ಹಂಗೆ 14 ಸೈಟ್ಗಳ ವಿರುದ್ಧದ ಆರೋಪ ಬಂತು, 14 ಸೈಟ್ ಅನ್ನು ವಾಪಸ್ ಕೊಟ್ಟರು, ಅಲ್ಲಿಗೆ ಮುಗಿದೋಯ್ತಾ? ಇಲ್ಲ ನೋಡಿ, ಹುಬ್ಳೋ ವಾಟ್ ವಿಷಯದಲ್ಲಿ ಅವ್ರಿಗೆ ಬಂದಂತಹ ಕಾಣಿಕೆ ಅದು ಸರ್ಕಾರದ ಕಾಣಿಕೆ ಅಂತ ಲೆಕ್ಕ ಆಗುತ್ತೆ, ಅದು ಸರ್ಕಾರದ ಖಜಾನೆಗೆ ಹೋಗುತ್ತೆ. ಅದು ಒಂದು ಭಾಗ. ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಆರೋಪ ಮುಕ್ತರಾದ್ರ ಅಂತ ಅದು ಆರೋಪನೇ ಅಲ್ಲ, ಯಾಕಂದ್ರೆ ಕೇಸ್ ಅಲ್ಲದ ಕೇಸನ್ನು ಮಾಡದೇ ಬಿಜೆಪಿಯ ಕೆಲಸ. ನೋಡಿ ಏನಾಗಿದೆ, ಈಗ ಸಿದ್ದರಾಮಯ್ಯನವರು ಅಲ್ಲಿ ಜಂಪ್ ಆಗ್ಬೇಡಿ, ಪಲಾಯನ ಆಗ್ಬೇಡಿ, ಇದೇ ವಿಷಯ ಮಾತಾಡೋಣ. ಈಗ ಪಲಾಯನ ಮಾಡ್ಬೇಡಿ, ಬೇರೆ ವಿಷಯಕ್ಕೆ ಇದನ್ನೇ ಮಾತಾಡೋಣ. ಈಗ ಏನಂದ್ರೆ ನಾನೇನ್ ಹೇಳ್ತಾ ಇದ್ದೀನಿ, ಮೂಡಾದಲ್ಲಿ ಅವ್ರು 14 ಸೈಟ್ ವಾಪಸ್ ಕೊಟ್ರಲ್ಲ, ಕೊಡಲ್ಲ ಅಂತಿದ್ರು. ಹೌದು, ಕೊಡಲ್ಲ, ಕೊಡಬಾರ್ದಾಗಿತ್ತು. ಇಡೀ ಕರ್ನಾಟಕ ಜನ ಹೇಳಿದ್ರು ಕೊಡಬೇಡಿ ಅಂತ. ಆದ್ರೆ ಕರ್ನಾಟಕ ಜನ ಎಲ್ಲೋ ಕೇಳಿ, ಮಾನ್ಯ ಸಿದ್ದರಾಮಯ್ಯನವರಿಂದ ಇಡೀ ಕರ್ನಾಟಕ ಜನ ನಿಂತಿದ್ರು. ಯಾಕಂದ್ರೆ ಇದು ನಾಗಪುರದ ಸಂಚು, ನಿಮ್ಗೆ ಕೊಡಬೇಡಿ. ಕರ್ನಾಟಕದ ಜನ ಕಾನೂನು ನಿಮ್ಮ ಪರವಾಗಿದೆ, ಕಾನೂನು ನಿಮ್ಮ ಪರವಾಗಿದೆ, ನೀವು ಸತ್ಯರಿದ್ದೀರಿ, ನಿಷ್ಠೆಯಿಂದಿದ್ದೀರಿ, ಪ್ರಾಮಾಣಿಕರಿದ್ದೀರಿ, ಕೊಡಬೇಡಿ ಅಂದ್ರು. ಆದ್ರೆ ಬಿಜೆಪಿ ಅವರು ಏನ್ ಮಾಡುವಂತ ಷಡ್ಯಂತ್ರ ಇದೆಯಲ್ಲ, ನಾಗಪುರದವ್ರು ಮಾಡೋ ಷಡ್ಯಂತ್ರ ಇದೆಯಲ್ಲ, ಇಡೀ ಯಂತ್ರ ಆಯ್ತಲ್ಲ, ಕೇಸ್ಗೆ ಇಡೀ ದೇಶದಲ್ಲಿ ಇಡಿ ಶುರುವಾದಾಗಿಂದ ಇಡೀ ದೇಶದಲ್ಲಿ ಯಾವ್ದಾದ್ರು ಪ್ರಕರಣದಲ್ಲಿ ಜಮೀನ್ ವಿಷಯದಲ್ಲಿ ಇಡಿ ಎಂಟ್ರಿ ಆಗಿರೋದು ನೋಡಿದಿರಾ? ನೀವೆಲ್ಲ ನೋಡಿದಿರಾ, ಕೇಳಿದ್ದೀರಾ? ನೀವೆಲ್ಲರೂ ಕೇಳಿದ್ದೀರಾ? ಇದೇ ರೀತಿ ಮಾನ್ಯ ಯಡಿಯೂರಪ್ಪನವರು ಏಟು ಆಗಿದ್ದಾರೆ. ಇದೇ ರೀತಿ ಒಂದು ಜಮೀನ್ ವಿಷಯ ಹೇಳ್ತೀನಿ ನಿಮಗೆ. ಸರ್ಕಾರದ 100 ಕೋಟಿ ರೂಪಾಯಿ ಬೆಲೆ ಒಳ 1 ಎಕರೆ ಗಂಗೆನಲ್ಲಿ 1 ಎಕರೆ ಕೇಳಿ. ಇದೇ ರೀತಿ ಇದೇ ಪ್ರಕರಣ, ಸಿಮಿಲರ್ ಪ್ರಕರಣ. ಗಂಗೆನಲ್ಲಿ 1 ಎಕರೆ 11 ಕುಂಟೆ ಈ ಜಮೀನಲ್ಲಿ ಯಡಿಯೂರಪ್ಪ ಮತ್ತೆ ಕುಮಾರಸ್ವಾಮಿ ಸಂಚುಕೋರರಿದ್ರು ಕೇಂದ್ರ ಸರ್ಕಾರದಲ್ಲಿ. ನಾಗಪುರದ ಎಂತ ಸಂಚುಕೋರರಿದ್ರು ಅಂದ್ರೆ ಸಿದ್ದರಾಮಯ್ಯವ್ರನ್ನ ಹೆಂಗಾರು ಮಾಡಿ ಹಣಿ ಮಾಡಬೇಕು, ಸುಳ್ಳಾದ್ರೂ ಹೇಳಿ ಅವ್ರನ್ನ ಶಿಕ್ಷೆ ಹಾಕ್ಬೇಕಂತ. ಷಡ್ಯಂತ್ರಕ್ಕೆ ಉತ್ತರ ನ್ಯಾಯಕ್ಕೆ ಜಯ ಸಿಕ್ಕಿದೆ, ಷಡ್ಯಂತ್ರಕ್ಕೆ ಉತ್ತರ ನ್ಯಾಯಕ್ಕೆ ಜಯ ಸಿಕ್ಕಿದೆ. ಅವ್ರು ಇನ್ನಷ್ಟು ಸ್ಟ್ರಾಂಗ್ ಆಗ್ತಾ ಹೋಗ್ತಾರೆ. ಸಿದ್ದರಾಮಯ್ಯ ಅವರು ಅವರನ್ನು ಕೆಣಕಿದಷ್ಟು ಸ್ಟ್ರಾಂಗ್ ಆಗ್ತಾರೆ ಅಂತ ಸಮಾಧಾನವಾಗಿ ಕೇಳಿದೆ. 2 ವಿಚಾರಗಳನ್ನ ಸ್ಪಷ್ಟವಾಗಿ ಆಗಲೇ ಇಬ್ಬರು ವಕ್ತಾರರುಗಳು ಕೂಡ ಇರಲಿಲ್ಲ. ಮೊನ್ನೆ ಕಾಂಗ್ರೆಸ್ ವಕ್ತಾರನ ಮತ್ತೆ ನಾನು ನೆನಪು ಮಾಡ್ತಾ ಇದ್ದೀನಿ. ತಮ್ಮ ಚಾನೆಲ್ ಮುಖಾಂತರ ಮೊದಲನೇ ದಿನ 64 ಕೋಟಿ ಯಾಕೆ ಕೇಳಿದ್ರು ಸನ್ಮಾನ್ಯ ಅದನ್ನ ಹೇಳಿದ್ದೆ. ಅದನ್ನೇ ಷಡ್ಯಂತ್ರ ಅಂತ ತಗೊಳ್ಳೋವಾಗ ಷಡ್ಯಂತ್ರ ಇರಲಿಲ್ಲ. ಅವ್ರು ಹೇಳಿದ್ರು ಆಗ್ಲೇ ಅವ್ರು ಪಾಪ ಹುಬ್ಳ ವಾಚ್ನ ಯಾರೋ ಉಡುಗೊರೆ ಕೊಟ್ಟಿದ್ರು ಅಂತ. ಉಡುಗೊರೆ ಕೊಟ್ಟಿರ್ತಕ್ಕಂಥ ವಾಚ್ಗೆ ದಾಖಲಾತಿಗಳು ಕೊಟ್ರ ನೀವು?
ದಾಖಲಾತಿಗಳು ಕೊಟ್ರೆ ಇವತ್ತಿಗೂ ಕೂಡ ಕೊಟ್ಟಿದ್ದಾರೆ. ಕೊಟ್ಟಿಲ್ಲ ದಾಖಲಾತಿಗಳನ್ನ ಇವತ್ತಿಗೂ ಕೂಡ ದಾಖಲಾತಿಗಳು ಕೊಟ್ಟಿಲ್ಲ. ಎರಡನೇದು ಯಾಕೆ ಇದು ಇಡಿ ಎಂಟ್ರಿ ಅಂತಕ್ಕಂಥದ್ದನ್ನ ದಯಮಾಡಿ ಹೇಳ್ತಾ ಇದ್ದೀನಿ ನೋಡಿ. ಈ ಒಂದು ಮೂಢ ಹಗರಣ ಇರ್ತಕ್ಕಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ, ಇದರಲ್ಲಿ ಅವ್ರ ಮಗ ಕೂಡ ಮೆಂಬರ್ ಆಗಿದ್ರು. ಇದನ್ನು ಆಗದಂಥ ಸಂದರ್ಭದಲ್ಲಿ 460 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗಳನ್ನು ಜಪ್ತಿ ಮಾಡಿದ್ರು. ಅದನ್ನು ಜಪ್ತಿ ಮಾಡೋದಕ್ಕೆ ಇಡಿ 50 ಕೋಟಿ ಮೇಲಿದ್ರೆ ಇಡಿ ಎಂಟ್ರಿ ಆಗ್ಬೋದು. ಯಾರು ಇವ್ರಿಗೆಲ್ಲ ಹೇಳ್ತಾ ಇದ್ದಾರೆ? ಹಾಗಾದ್ರೆ ಏನು ಇವ್ರು ಸಿದ್ದರಾಮಯ್ಯ ಕ್ಷೇತ್ರ ಮೂಢ ಅವ್ರದ್ದು ಅಂತ ಅಂದ್ಬಿಟ್ಟು ಇಡಿ ಎಂಟ್ರಿ ಆಗಬಾರ್ದು ಅಂತಕ್ಕಂಥ ಒಂದು ನಾಗೇಂದ್ರ ಬಾಬು ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ ಸರ್. ಕೋರ್ಟ್ ಕ್ಲಿಯರ್ ಆಗಿ ಹೇಳಿಲ್ಲ, ಆಗಿಲ್ಲ ಅಂತ ಹೇಳಿಲ್ಲ, ಇದಕ್ಕಿಂತ ಬೇರೆ ಸರ್ಟಿಫಿಕೇಟ್ ಏನು ಬೇಕು ಸಿದ್ದರಾಮಯ್ಯ ಅವರಿಗೆ? ಅದನ್ನ ಹೇಳ್ತಾ ಇದ್ದೀನಿ ನಾನು. ಪೂರಕವಾದಂತಹ ದಾಖಲಾತಿಗಳನ್ನ ಒದಗಿಸ್ಕೊಟ್ಟಿಲ್ಲ ಅಂತಕ್ಕಂಥ, ಮತ್ತೆ ನೀವು ಯಾವುದೇ ಕಾರಣಕ್ಕೂ ಈ ಕೇಸ್ ಮುಂದುವರಿಸಬಾರದು ಅಂತಕ್ಕಂಥ ಎಲ್ಲೂ ಹೇಳಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.